ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ವ್ಯಾಯಾಮವಿಲ್ಲದೆ ತೆಳ್ಳಗೆ ಆಗಲು ಬಯಸುವಿರಾ? ಹಾಗಾದರೆ ನೀವು ಸರಿಯಾದ ಸ್ಥಳದಲ್ಲಿದ್ದೀರಿ. ಇಂದಿನ ವಿಡಿಯೋದಲ್ಲಿ ತೀವ್ರವಾದ ವರ್ಕೌಟ್ಗಳ ಅಗತ್ಯವಿಲ್ಲದೆ ಸ್ಲಿಮ್ ಡೌನ್ ಮಾಡಲು ಮತ್ತು ಕೊಬ್ಬನ್ನು ಕರಗಿಸಲು ನಿಮಗೆ ಸಹಾಯ ಮಾಡುವ ಸರಳ ಮತ್ತು ಪರಿಣಾಮಕಾರಿ ತಂತ್ರಗಳನ್ನು ನಾವು ಹೇಳಿಕೊಡುತ್ತೇವೆ. ಮೊದಲನೆಯದಾಗಿ, ಗಮನವಿಟ್ಟು ತಿನ್ನುವುದು. ವ್ಯಾಯಾಮವಿಲ್ಲದೆ ತೂಕವನ್ನು ಕಳೆದುಕೊಳ್ಳುವ ಕೀ ಎಚ್ಚರಿಕೆಯಿಂದ ತಿನ್ನುವುದರಲ್ಲಿದೆ. ಪ್ರತಿ ತುತ್ತನ್ನು ನಿಧಾನವಾಗಿ ಸವಿಯಿರಿ. ನಿಮ್ಮ ದೇಹದ ಹಸಿವು ಮತ್ತು ಪೂರ್ಣತೆಯ ಸೂಚನೆಗಳಿಗೆ ಗಮನ ಕೊಡಿ. ನೀವು ಏನು ತಿನ್ನುತ್ತೀರಿ ಎಂಬುದರ ಬಗ್ಗೆ ತಿಳಿದಿರುವ ಮೂಲಕ ನೀವು ಉತ್ತಮ ಆಯ್ಕೆಗಳನ್ನು ಮಾಡಬಹುದು ಮತ್ತು ಅತಿಯಾಗಿ ತಿನ್ನುವುದನ್ನು ತಡೆಯಬಹುದು. ಈ ವಿಧಾನವು ತೂಕ ನಿರ್ವಹಣೆಯನ್ನು ಬೆಂಬಲಿಸುತ್ತದೆ, ಅಲ್ಲದೆ ಆಹಾರದೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಉತ್ತೇಜಿಸುತ್ತದೆ. ಇದು ಶಾಶ್ವತ ಫಲಿತಾಂಶಗಳನ್ನು ಸಾಧಿಸಲು ಸುಲಭವಾಗುತ್ತದೆ. ನಿಮ್ಮ ಪ್ಲೇಟ್ನಲ್ಲಿ ಆರೋಗ್ಯಕರ ಆಹಾರವಿಡಿ. ಸಂಪೂರ್ಣ ಸಂಸ್ಕರಿಸದ ಆಯ್ಕೆಗಳನ್ನು ಆರಿಸುವ ಮೂಲಕ ಪೌಷ್ಟಿಕ ಆಹಾರಗಳೊಂದಿಗೆ ನಿಮ್ಮ ದೇಹವನ್ನು ಇಂಧನಗೊಳಿಸಿ. ಹಣ್ಣುಗಳು, ತರಕಾರಿಗಳು, ನೇರ ಪ್ರೋಟೀನ್ಗಳು ಮತ್ತು ಧಾನ್ಯಗಳ ಮೇಲೆ ಲೋಡ್ ಮಾಡಿ. ಎಷ್ಟು ತಿನ್ನುತ್ತೇವೆ ಎಂದು ಮುಖ್ಯವಾಗುತ್ತದೆ. ನಿಮ್ಮ ದೇಹದ ಕ್ಯಾಲೋರೀಸನ್ನು ನಿಯಂತ್ರಣಗೊಳಿಸಲು ಬೇಕಾದಷ್ಟೇ ಆಹಾರವನ್ನು ಸೇವಿಸಿರಿ. ಇದು ತೂಕ ನಷ್ಟಕ್ಕೆ ಸಹಾಯ ಮಾಡುವುದಲ್ಲದೆ ಒಟ್ಟಾರೆ ಯೋಗಕ್ಷೇಮಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ. ನೀವು ತುಂಬ ದಪ್ಪವಾಗಿದ್ದರೆ ಈ ಕ್ರಮಗಳ ಜೊತೆಗೆ ಪೌಷ್ಟಿಕ ತಜ್ಞರನ್ನು ಸಂಪರ್ಕಿಸುವುದು ಒಳ್ಳೆಯದು. ಸರಿಯಾದ ನಿದ್ರೆ. ಇದನ್ನು ನಂಬಿರಿ ಅಥವಾ ಬಿಡಿ, ತೂಕ ನಿರ್ವಹಣೆಯಲ್ಲಿ ಗುಣಮಟ್ಟದ ನಿದ್ರೆಯು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಹಾರ್ಮೋನುಗಳನ್ನು ನಿಯಂತ್ರಿಸಲು ಮತ್ತು ನಿಮ್ಮ ದೇಹದ ನೈಸರ್ಗಿಕ ಪ್ರಕ್ರಿಯೆಗಳನ್ನು ಬೆಂಬಲಿಸಲು ಪ್ರತಿ ರಾತ್ರಿ 7ರಿಂದ 9 ಗಂಟೆಗಳ ನಿದ್ರೆಗೆ ಗುರಿ ಮಾಡಿ. ಮಲಗುವ ಸಮಯದ ದಿನಚರಿಯನ್ನು ರಚಿಸಿ ಮತ್ತು ನಿಮ್ಮ ವಿಶ್ರಾಂತಿಯ ಗುಣಮಟ್ಟವನ್ನು ಹೆಚ್ಚಿಸಲು ಆರಾಮದಾಯಕವಾದ ನಿದ್ರೆಯ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಿ. ಈ ಸರಳ ಹಂತವು ನಿಮ್ಮ ತೂಕ ನಷ್ಟ ಪ್ರಮಾಣದಲ್ಲಿ ದೊಡ್ಡ ವ್ಯತ್ಯಾಸವನ್ನು ಮಾಡಬಹುದು. ತುಂಬ ನೀರು ಕುಡಿಯಿರಿ. ನಿಮ್ಮ ತೂಕ ಇಳಿಸುವಿಕೆಯಲ್ಲಿ ನೀರಿನ ಶಕ್ತಿಯನ್ನು ಕಡೆಗಣಿಸಬೇಡಿ. ತಿಂದ ಆಹಾರವು ಎನರ್ಜಿಯಾಗಿ ಬದಲಾಗಲು ನೀರಿನ ಅಗತ್ಯ ತುಂಬ ಇದೆ. ಊಟಕ್ಕೂ ಮುನ್ನ 1 ಲೋಟ ನೀರು ಕುಡಿಯುವುದರಿಂದ ಹೊಟ್ಟೆ ತುಂಬಿದ ಅನುಭವವೂ ಆಗಬಹುದು. ಅತಿಯಾಗಿ ತಿನ್ನುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಆದಷ್ಟು ಜಾಸ್ತಿ ಜ್ಯೂಸ್ ಕುಡಿಯುವ ಹವ್ಯಾಸವನ್ನು ಮಾಡಿರಿ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿರಿ. ಅಲ್ಲಿಯವರೆಗೆ ಬಾಯ್, ಟೇಕ್ ಕೇರ್.